ಏನು ವಿಷಯ ಡಾಕ್ಟರ್? ಅವ್ರ ಬಾಡಿಲಿ ಟಾಕ್ಸಿನ್ಸ್ ಇತ್ತು. ಅವ್ರು ತುಂಬಾ ಸೀರಿಯಸ್ ಆಗಿ ತುಂಬಾ ದಿನ ಕೋಮಾದಲ್ಲಿದ್ರು. ಓ ಮೈ ಗಾಡ್. ಬ್ಲಡ್ನಲ್ಲಿರೋ ಟಾಕ್ಸಿನ್ ಲೆವೆಲ್ನ ಫೈಂಡ್ ಔಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಅವರು ಕೋಮಾದಿಂದ ಆಚೆ ಬಂದಿದ್ದು. ಅದಾದ್ಮೇಲೆ ಕಾತ್ಯಾಯಿನಿ ಮೇಡಮ್ಗೆ ನಾನು ಅಡ್ವೈಸ್ ಮಾಡಿದ್ದೆ ಒಬ್ಬ ಕೇರ್ ಟೇಕರ್ನ ಅಪಾಯಿಂಟ್ ಮಾಡ್ಕೊಳಕ್ಕೆ. ಅವ್ರು ಅಪಾಯಿಂಟ್ ಕೂಡ ಮಾಡ್ಕೊಂಡ್ರು. ಇತ್ತೀಚಿನ ದಿನಗಳಲ್ಲಿ ರಾಮ್ ಅವ್ರ ಹೆಲ್ತ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗಿತ್ತು. ಅದು ಅಲ್ಲದೆ ಲಾಸ್ಟ್ 15 ಡೇಸ್ ಬ್ಯಾಕ್ ನಾನು ಅವ್ರನ್ನ ಚೆಕ್ ಮಾಡಿದಾಗ್ಲೂ ಈ ವಾಸ್ ನಾರ್ಮಲ್. ಬಟ್ ಇವತ್ ಮಾಡಿರೋ ಬ್ಲಡ್ ಟೆಸ್ಟ್ ಅಲ್ಲಿ ಅವ್ರ ಬಾಡಿಲಿ ಟಾಕ್ಸಿನ್ ರೈಸಸ್ ಕಾಣ್ತಾ ಇದೆ. ಅಲ್ಲ ಡಾಕ್ಟರ್, ಇದ್ದಕ್ಕಿದ್ದ ಹಾಗೆ ಇದೆಲ್ಲ ಹೇಗಾಗೋದಿಕ್ಕೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಿಲ್ಲ. ಹೀಗೆ ಮುಂದುವರೆದ್ರೆ ರಾಮ್ ಸರ್ ಜಾಸ್ತಿ ದಿನ ಉಳಿಯಲ್ಲ ಅನ್ಸುತ್ತೆ ಸರ್. ಆಸ್ ಎ ಡಾಕ್ಟರ್ ಈ ವಿಷಯನ ರಾಮ್ ಸರ್ಗೆ ನಾನು ತಿಳಿಸ್ಲೇಬೇಕಾಗುತ್ತೆ. ಡಾಕ್ಟರ್, ಈ ವಿಷಯನ ಈಗಲೇ ರಾಮ್ಗೆ ಹೇಳೋದು ಬೇಡ. ರಾಮ್ ತುಂಬ ಸೆನ್ಸಿಟಿವ್. ನಾನೇ ಸಮಯ ನೋಡಿ ಅವನಿಗೆ ತಿಳಿಸ್ತೀನಿ, ಪ್ಲೀಸ್. ಹಾಗಂತ ಪೇಷಂಟ್ ಕಂಡೀಷನ್ನ ನಾನು ಪೇಷಂಟ್ ಹೇಳ್ದೆ ಮುಚ್ಚಡಕ್ಕಾಗಲ್ವಲ್ಲ ಸರ್? ಅದನ್ನು ನಾನು ಹ್ಯಾಂಡ್ಲು ಮಾಡ್ತೀನಿ. ಸಮಯ ನೋಡಿ ರಾಮಗೆ ತಿಳಿಸ್ತೀನಿ, ಪ್ಲೀಸ್. ರಾಮ್ಗೆ ನೀವೇ ಹೋಗಿ ವಿಷಯ ಹೇಳ್ಬಿಡಿ. ಓಕೆ ಸರ್. ಏನೋ ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ತಿದ್ದೀರಾ ಅಂತ ನಾನು ಸುಮ್ಮನಾಗ್ತೀನಿ. ಬಟ್ ಇದೇ ನೆಕ್ಸ್ಟ್ ಟೈಮ್ ಮುಂದುವರೆದ್ರೆ ನಾನು ಅವ್ರಿಗೆ ತಿಳಿಸ್ಲೇಬೇಕಾಗುತ್ತೆ ಸರ್. ಆಗಲಿ ಡಾಕ್ಟರ್. ಸರಿ, ಆದಷ್ಟು ಬೇಗ ಈ 3 ಇಂಜೆಕ್ಷನ್ನ ತರಿಸ್ಕೊಡಿ. ಅವ್ರಿಗೆ ಇಮಿಡಿಯೇಟ್ಲಿ ಕೊಡಬೇಕು. ಆಗಲಿ ಡಾಕ್ಟರ್, ಆದಷ್ಟು ಬೇಗ ತಂದು ಕೊಡ್ತೀನಿ.